ಪುಟ್ಟು ಹಿಂದು ನಾನು ಜಸ್ಟ್ ಒಳಗೆ ಹೋಗಲ್ಲ, ಒಳಗೆ ಹೋಗಿದ ಮೇಲೆ ನಿಮ್ಗೆ ಮಾತಾಡೋಕ್ಕಲ್ಲ. ಬನ್ನಿ ಬನ್ನಿ. ಇಲ್ಲಿ ಮಾಡ್ಬೋದು ನಮಗೆ ಅಲ್ಲ, ಪ್ರೆಸ್ ಮೀಟ್ ಅಲ್ಲ, ಮೀಡಿಯಾ ಅಲ್ಲ, ಮೀಡಿಯವ್ರು ಕೇಳಲ್ಲ, ಮೀಡಿಯವ್ರು ಹೇಳಿ ನಾನು ವಾದ ಮಾಡಲ್ಲ, ಅವರು ಮಾತಾಡಿ. ಒಂದು ಪ್ರಶ್ನೆ ಕೇಳಿ, ನಾನು ಸಾಕಷ್ಟು ವಿಡಿಯೋ ತೋರಿಸ್ತೀನಿ. DG ಆಫೀಸ್ ಮುಂದೆ ಮಾಡೀನಿ, ಹೋಮ್ ಮಿನಿಸ್ಟರ್ ಮನೆ ಮುಂದೆ ಮಾಡೀನಿ, ನಿಮ್ಮ SP ಆಫೀಸ್ ಮುಂದೆ ಮಾಡೀನಿ, SP ಆಫೀಸ್ ಒಳಗೆ ಮಾಡೀನಿ. ನಾವೇನು ಇವತ್ತು ಕಳೆದ 2024 ಜುಲೈ 16ನೇ ತಾರೀಕು ಆಗಿರತಕ್ಕಂಥ ಘಟನೆ. ಸುಮಾರು 11 ಜನ ಶಿರೂರು ಗುಡ್ಡ ಕುಸಿದು ಬಿದ್ದು ತೀರೋಗಿದ್ದರು. ಅದರಲ್ಲಿ 7 ಜನ ನಾಮಧಾರಿ ಈಡಿಗರು, ಒಬ್ಬರು ಹಲಕ್ಕಿ ಸಮುದಾಯದ ಸಣ್ಣಿಗೌಡ ಅಂತ ಹೇಳಿಕೊಂಡು. ಸೊ ಅಂಕೋಲಾ ಮಾನ್ಯ ನ್ಯಾಯಾಲಯದಲ್ಲಿ ನಾನು ಪೊಲೀಸರು ಕೇಸ್ ಮಾಡಲಿಲ್ಲ. ಆನಂತರ ಅಂಕೋಲಾ ಮಾನ್ಯ ನ್ಯಾಯಾಲಯದಲ್ಲಿ ನಾನು ಒಂದು ಖಾಸಗಿ ಅರ್ಜಿ ಹಾಕಿದೆ. ಅದರಲ್ಲಿಯೂ ಕೂಡ ಅಂಕೋಲಾ ಪೊಲೀಸರು ಏನು ಹೇಳಿದ್ದಾರೆ ಅಂದರೆ, ನಾವು ಈ ಕೇಸ್ ತನಿಖೆ ಮಾಡುವ ಅವಶ್ಯಕತೆ ಇಲ್ಲ, ಈ ಕೇಸ್ ಡಿಸ್ಪೋಸ್ ಮಾಡಿ ದಯವಿಟ್ಟು ಅವ್ರನ್ನ ಇದು ಮಾಡಿ ಅಂತ ಕೇಳಿದ್ರು. ಆದರೆ ಮಾನ್ಯ ನ್ಯಾಯಾಲಯ ಅಂಕೋಲಾ ಪೊಲೀಸರ ಅರ್ಜಿ ತಿರಸ್ಕರಿಸಿ ಕಳೆದ ತಿಂಗಳು ಫೆಬ್ರವರಿ 24ನೇ ತಾರೀಕು ಮಧ್ಯಾಹ್ನವನ್ನೇ ಅಂಕೋಲಾ ನ್ಯಾಯಾಲಯ ಆದೇಶವನ್ನೇ ಮಾಡುತ್ತಾರೆ. ಏನು ಆದೇಶವನ್ನು ಮಾಡುತ್ತದೆ ನಿಮ್ಮ ವಾಟ್ಸಪ್ಪಲ್ಲಿ ನಾನು ಕಳಿಸಿಕೊಟ್ಟಿದ್ದೀನಿ. ಮಾನ್ಯ ಅಂಕೋಲಾ PS SHOದ ಆ ಅಪ್ಲಿಕೇಶನ್ ತಿರಸ್ಕಾರ ಮಾಡಿದ್ದೀನಿ. ಕೂಡಲೇ ಆ 8 ಜನರ ಮೇಲೆ ನಾವು ಮೊದಲೇನು ಅರ್ಜಿ ಹಾಕಿದ್ದೀವಿ ಅದೇ ಪ್ರಕಾರ FIR ಮಾಡಿ ಅಂತಕ್ಕಂಥದ್ದು ಆಲ್ರೆಡಿ ಮಾನ್ಯ ಅಂಕೋಲಾ ನ್ಯಾಯಾಲಯ ಹೇಳಿದ್ದಾರೆ. ಆದರೆ 24ನೇ ತಾರೀಕು ಆಗಿದೆ, ಇವತ್ತೆಷ್ಟನೇ ತಾರೀಕು? 18ನೇ ತಾರೀಕು. ಹಿಂದಿನ ತಿಂಗಳಷ್ಟು 6 ದಿನ, ಟೋಟಲ್ ಎಷ್ಟಾಯಿತು? 24 ಡೇಸ್ ಆಯಿತು. 24 ಡೇಸ್ ಆದರೂ ಸಹ ಅಂಕೋಲಾ ನ್ಯಾಯಾಲಯದ ಆದೇಶಕ್ಕೆ ಯಾವುದೂ ಮಾನ್ಯತೆಯನ್ನು ನೀಡದೆ ಇವತ್ತುವರೆಗೂ ಕೂಡ ಅದಕ್ಕೆ FIR ಮಾಡಲಿಲ್ಲ. ನಾನು ಕೇಳಿದ ಮಾನ್ಯ CPIಗೂ PSIಗೂ ಕೇಳಿದೆ. PSI ಮುದ್ದಪ್ಪನವರು, CPI ಹೆಸರು ನನಗೆ ಗೊತ್ತಿಲ್ಲ, ಆ ಥರ ಹೆಸರು ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಕೋರ್ಟ್ ಆದೇಶ ಬಂದಿದೆ, ಆದರೆ ಕೋರ್ಟು ಮತ್ತೊಂದು ಸಲ ರಿಮೈಂಡ್ ಮಾಡಬೇಕಂದ್ರೆ ಅವರಿಗೆ ಮತ್ತೊಂದು ಸಲ ರಿಮೈಂಡ್ ಮಾಡಬೇಕಂದ್ರೆ ಒಂದು, ಎರಡನೇದು ನಾವು ಯಾವ ಟೈಮಲ್ಲಿ ಆದರೂ ಮಾಡ್ಬೋದಂತ. ನ್ಯಾಯಾಲಯದ ಆದೇಶ ಯಾವ ಟೈಮಲ್ಲಿ ಆದರೂ ಮಾಡ್ಬೋದು ಅಂತ ಹೇಳುತ್ತಾ ಇದ್ದಾರೆ. ಮತ್ತು ಕೋರ್ಟು ಮತ್ತೊಂದು ಸಲ ರಿಮೈಂಡ್ ಮಾಡಬೇಕು. ನಾನು ಊರಲ್ಲಿದ್ದಿಲ್ಲ, ನಾನು ವಿದೇಶ ಪ್ರವಾಸದಲ್ಲಿದ್ದೆ. ಇವತ್ತು ಭೇಟಿಯಾದಾಗ ಅವರು ಹೇಳ್ತಾರೆ, ಆ FIRನ ಕಾಪಿ ಕೊಡಿ ಅಂತ ನಾನು ಕೇಳಿದರು. ಆ ಕಾಪಿ ಆಗಲಿಲ್ಲ ಸ್ವಾಮೀಜಿ, ನಾವು ಇಲ್ಲಿಂದ ಕೊಡಕ್ಕೆ ಬರಲ್ಲ, ನೀವು ಕೋರ್ಟಿಂದ ತಗೊಳ್ಳಿ ಅಂತ ಹೇಳಿದ್ರು. ಈ ನಿಮಿಷವರೆಗೂ ಕೂಡ FIR ಆಗಲಿಲ್ಲ.